ಹಾಯ್ ಎಲ್ರಿಗೂ, ಹೇಗಿದ್ದೀರ? ನಾನು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಹೀರೆಕಾಯಿ ರೆಸಿಪಿ, ಪಲ್ಯದ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇವಾಗ ಹೀರೆಕಾಯಿ ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಣ್ಣ ಅಂದರೆ ಇಷ್ಟು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾಣಲೆಯಲ್ಲಿ ಮಾಡ್ತೀನಿ ಪಲ್ಯ. ಹೀಗೆ ಸ್ಟವ್ ಹಚ್ಕೊಡ್ತೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಾಣಲೆ ಬಿಸಿಯಾಗುತ್ತೆ. ಇದಾದಮೇಲೆ ಸಾಸಿವೆ, ಜೀರಿಗೆ, ಇಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಬರೋದು ಸ್ವಲ್ಪ ಕೈ ಹಾಕ್ತಾ ಇರಬೇಕು. ಮತ್ತು ನಾನು ಇಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸಣ್ಣ ಕಟ್ ಮಾಡಿಕೊಂಡು ನೋಡಿ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಬರೋದು ಈರುಳ್ಳಿ ಹಾಕ್ಕೊಬೇಕು. ಕರಿಬೇವಿನ ಸೊಪ್ಪಿತ್ತು ಒಣಗಿದ್ದಿರೋದು ಅದೇ ಹಾಕ್ತಾ ಇರೋದು. ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೆ. ಇವಾಗ ಹೀರೆಕಾಯಿ ಎಲ್ಲ ಇದು ಬಾಣಲೆಗೆ ಹಾಕೋಣ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊಂಬೋಣ. ಇವಾಗ ಹಾಕಿದ್ರೆ ಚೆನ್ನಾಗಿ ಹೀರೆಕಾಯಿ ಎಲ್ಲ ಸ್ಮೂತ್ ಆಗುತ್ತೆ, ಕರ್ಗೋಗುತ್ತೆ. ಉಪ್ಪು ಹಾಕಿದ್ರೆ ಬೇಗ ಬೆಂದಿರುತ್ತೆ ಅಂತ ಹಾಕ್ತಾರೆ. ಆಮೇಲೆ ಸ್ವಲ್ಪ ಕ್ಯಾಪ್ ಹಾಕೋಣ. ತಟ್ಟೆ ಮುಚ್ಚಿದ್ದೀನಿ. ಫ್ರೆಂಡ್ಸ್, ಇವಾಗ ಮುಚ್ಚಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ನೀರು ಬಿಟ್ಕೊಂಡಿದ್ದೆ. ಉಪ್ಪು ಹಾಕಿದ್ರೆ ಬೇಗ ಬೆಂದಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಹಾಕೋಣ. ನೋಡಿ ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ ಖಾರ ಪುಡಿ ಹಾಕ್ತಾ ಇದ್ದೀನಿ. ನಮ್ಮದು ಊರ ಕಡೆದು ತುಂಬ ಖಾರ ಇರುತ್ತೆ. ಈ ಕಡೆ ಎಲ್ಲ ಸಾಂಬಾರು ಪುಡಿ ಯೂಸ್ ಮಾಡ್ತಾರೆ, ಖಾರ ಪುಡಿನೇ ಯೂಸ್ ಮಾಡ್ತಾರೆ. ಅಂದರೆ ನಮ್ಗೆ ಜಾಸ್ತಿ ಮಸಾಲ ಪುಡಿ, ಸಾಂಬಾರು ಪುಡಿ ಯೂಸ್ ಮಾಡಲ್ಲ, ಖಾರ ಪುಡಿ. ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ. ಸ್ವಲ್ಪ ಇದಕ್ಕೆ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟಾದ್ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊತಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ನೀರು ಪಲ್ಯ ಕುದಿಬೇಕು. ಪಲ್ಯ ಕುದ್ದಾದ್ಮೇಲೆ ಮತ್ತೆ ಈಗ ಮುಚ್ಚಳ ಮುಚ್ತೀನಿ. ಅಷ್ಟರಲ್ಲಿ ಆಗಿರುತ್ತೆ ಪಲ್ಯ. ಇವಾಗ
ಪಲ್ಯ, ಇದು ಹೀರೆಕಾಯಿ ಪಲ್ಯ ಆದಾಗೆ ಅದ್ರ ಜೊತೆ ರೊಟ್ಟಿ ಚಪಾತಿ ಜೊತೆ ಸಖತ್ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಟೇಸ್ಟು ಅನ್ನ ಜೊತೆನೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ತಿಳಿಸಿ. ನೋಡಿ ಇದು ಮುಚ್ಚಳ ತೆಗಿತಾ ಇದ್ದೀನಿ. ಇವಾಗ ನೋಡಿ ಎಣ್ಣೆಲ್ಲೂ ಹುಡ್ಕೊಂಡಿದ್ದೆ, ನೀರು ಹಾಕಾದ್ಮೇಲೆ ಚೆನ್ನಾಗಿ ಕುದಿಯುತ್ತೆ. ಇವಾಗ ಇದು ಪಲ್ಯ ರೆಡಿ. ನೋಡಿ ಈ ಥರ ಬಂದಿತ್ತು. ಈ ಥರ ಗ್ರೇವಿ ಥರ ಅಂದರೆ ರೊಟ್ಟಿಗೂ ಚಪಾತಿಗೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಇದು ಪಲ್ಯ ಇವಾಗ ಸ್ಟವ್ ಹಾಕ್ಕೊಂಡಲ್ಲ ರೆಡಿ. ಇವಾಗ ನಾನು ರೊಟ್ಟಿ ಮಾಡೋಕ್ಕೆ ಹಂಚಿಟ್ಕೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದೇ ಇದರಲ್ಲಿ ನೀರು ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ. ರೊಟ್ಟಿ ರೆಸಿಪಿ ತೋರಿಸಿದ್ದೀನಿ ನಿಮಗೆ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿಬಿಟ್ಟಿತ್ತು. Hello. OTP na. OTP 74. No. Ini benda. Ini benda. September benda. Ada benda. Hot model mana? ಗೊಂಬೆ ಗೊತ್ತಾ, ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಹೇಗೆ ಮಾಡಿದ್ದಾಳೆ ನನ್ನ ಮಗಳು ಅಂತ ತಿಳಿಸಿ. ಈ ಥರ ಮಾಡಿದ್ದಾಳೆ. ಇನ್ನು ಅವಳು ಚಿಕ್ಕವಳು, ಇನ್ನು ಇವಾಗ ಕಲಿತಾ ಇದ್ದಾಳೆ. ಎಲ್ಲ ಅವಳೇ ರೆಡಿ ಮಾಡ್ಕೊಂಡು ಅವಳೇ ಮಾಡ್ತಾಯಿದ್ಲು. ನಾನು ಅಡುಗೆ ರೆಡಿ ಮಾಡಿದೆ. ಎಲ್ಲ ರೊಟ್ಟಿ, ಹೀರೆಕಾಯಿ ಪಲ್ಯ, ಅನ್ನ ಮಾಡಿದ್ದು. ಮತ್ತು ಇಲ್ಲಿ ಹೀರೆಕಾಯಿ ಪಲ್ಯ ರೆಸಿಪಿ ತೋರಿಸಿದ್ದೆ ನಿಮಗೆ. ನಮ್ಮ ಮನೆಯವರಿಗೆ ಇಲ್ಲಿ ಊಟ ಕೊಡ್ತಾಯಿದ್ದೆ. ಎಲ್ಲ ಅಡುಗೆ ರೆಡಿಯಾಗಿತ್ತು. ಹೀರೆಕಾಯಿ ರೆಸಿಪಿ ತೋರಿಸಿದ್ದೆ ನಿಮಗೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿರುತ್ತೆ. ನೀವು ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನೀವು ಇದು ಟೇಸ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.